ಒಂದಿಷ್ಟು ಟ್ರೋಲ್ ಆಯಿತು ಶಂಕರ್ ಅವರೇ. ಅಂದರೆ ಎಲ್ಲರ ಪ್ರಕಾರ ಏನು ಈಗ ಕಾನ್ಸೆಪ್ಟ್ ಇಲ್ಲ ಆ್ಯಕ್ಚುಲಿ ಈ ಜನ್ರೇಷನಲ್ಲಿ, ಈ ಟೈಮಲ್ಲೆಲ್ಲ ಹೀರೋ ಅಂದರೆ ಟಾಲ್ ಆ್ಯಂಡ್ ಹ್ಯಾಂಡ್ಸಮ್, ತುಂಬ ಸ್ಮಾರ್ಟು, ಹೀಗೇ ಇರಬೇಕು ಅನ್ನೋದೊಂದು ಏನೋ ಅದು ಬಹಳಷ್ಟು ಜನ ಹಾಗೆ ಯೋಚನೆ ಮಾಡ್ತಾರೆ. ಸೊ ಟ್ರೋಲ್ ಆಯಿತು. ಆಗ ನಿಮಗೆ ಅದು ಯಾಕೆ ಹಂಗಾಯಿತು ಆ ಬಗ್ಗೆ ಹೇಳಿ ಮೇಡಮ್. ಇದು ಯಾರೇ ಆದರೂ ನೀವು ತಗೊಳ್ಳಿ, ನಾವು ಒಂದ್ಸಲ 85 ಹೋಗಿದ್ವಿ. ಆವಾಗ ಬರೀ ನಮ್ಮ ತಂದೆ, ನಮ್ಮ ತಾಯಿ, ಆಮೇಲೆ ವಿಕ್ರಮ್ ಶ್ರೀನಿವಾಸ್ ಅಂತೇಳಿ ನಮ್ಮ ಒಬ್ಬರಿದ್ರು, ಅವರು ಬಂದಿದ್ರು. ಸೆಕೆಂಡ್ ಟೈಮ್, ಹೌದು, ಇದು ಸೆಕೆಂಡ್ ಟೈಮ್ ಹೋದಾಗ 1988, ನನಗೆ 4 ವರ್ಷ ವಯಸ್ಸಲ್ಲಿ ಹೋದಾಗ ಇವರು ಬಂದಿದ್ರ ಪುನೀತ್ ಅವರು? ಹೌದು, ತಾತ ಆಮೇಲೆ ಅಪ್ಪ ಅಮ್ಮ ಕೂಡ ನಮ್ಮ ಜೊತೆಗೆ ಬಂದಿದ್ರು. ಸುಮಾರು ಸರ್ಜರಿ ಪ್ರೊಸೀಜರ್ ಎಲ್ಲ ಆದಮೇಲೆ ಸುಮಾರು 1 ತಿಂಗಳ ಕಾಲ ನಾವು ಸ್ವಲ್ಪ ಟೂರ್ ಮಾಡಿದ್ವಿ US ಅಲ್ಲಿ. ಓ ಓಕೆ. ಈ ಫೋಟೋ ನೋಡಿ ನಮ್ಮ ತಾತ ಯಾವಾಗ ಹೇಳೋ ನೋಡ್ಕಂದ, ನಾವೆಲ್ಲ ಕ್ಯಾಮ್ರಾ ನೋಡ್ತಾ ಇದ್ದೀವಿ, ಆದರೆ ಅವರು ನಿನ್ನೆ ನೋಡ್ತಾ ಇದ್ದಾರೆ. ಸೋಫಾ ಬಂದು 2004 5 ನಾವು ತಗೊಂಡಿದ್ದು. ಯಾವುದೋ ಒಂದು ಟೈಮಲ್ಲಿ ಬಂದು ನಮ್ಮ ತಾತ, ಇದು ಕೆಳಗಿತ್ತು, ಕೆಳಗಡೆ ಹಾಲಲ್ಲಿ ನಮ್ಮ ತಾತ ಮಲಗಿದ್ರು. ಇದನ್ನ ಅಂದ್ಬಿಟ್ಟು ಇದನ್ನ, ಹೌದು, ಇದನ್ನ ಕೊಡಬಾರ್ದು ಅಂತ ಹೇಳಿ, ಸೊ ನಿಮ್ಮ ತಾತ ಬಳಸಿರೋದಕ್ಕೆ ಕೆಳಗಡೆನೂ ಇಟ್ಟರೆ ಜನ ಕೂರೋದು ಮಾಡೋದು ಸ್ವಲ್ಪ ವೇರೆಂಟರ್ ಆಗುತ್ತೆ ಅಂತ ಹೇಳಿ ಅದನ್ನ ಮೇಲೆ ತಗೊಂಬಂದು ಇಟ್ಟಿದ್ದೀವಿ. ಸೊ ನಾವು ಏನು ಜಾಸ್ತಿ ನೋಡ್ತಾ ಇದ್ರು ಟಿವಿಯಲ್ಲಿ ಅವರು? ಮೇಡಮ್ ಎಲ್ಲ ಥರ ಸೀರಿಯಲ್ಸ್ ನೋಡೋರು, ಅಡುಗೆ ಕಾರ್ಯಕ್ರಮ ನೋಡೋರು, ಯಾವ್ದಾದ್ರು ನೆನಪಿದೆಯಾ ಏನೇನು ನೋಡ್ತಾ ಇದ್ರು ಅಂತ? ನಿಮಗೆ ರೆಗ್ಯುಲರ್ ತಾತ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ಬಿಡೋದು.